ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಇದ್ದಿರೋದೇ ಸ್ವಲ್ಪ ಲೇಟು. ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಭಜನೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಏನಪ್ಪ ಭಜನೆ ಸೌಂಡ್ ಬರ್ತಾಯಿದೆ ಅಂತ ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ನಮ್ಮ ಮನೆ ಹತ್ರ ಇರೋ ಗಣೇಶಂದು ಮೆರವಣಿಗೆ ಆಗ್ತಾಯಿತ್ತು ನೋಡ್ರಿ. ಎಲ್ಲರೂ ಸೇರಿ ಭಜನೆ ಮಾಡಿಕೊಂಡು ಗಣೇಶನ ಮೆರವಣಿಗೆ ತೊಗೊಂಡು ಹೋಗ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ಅಂತೇಳಿ ಇಲ್ಲಿ ಭಜನೆಯೆಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಭಜನೆನ ಮಾಡ್ತಾಯಿದ್ರು. ಕೇಳೋಕ್ಕೆ ಒಂಥರ ಚೆನ್ನಾಗಂತ ಅನ್ನಿಸ್ತಿತ್ತು. ಹಾಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಗಣೇಶಂದು ಮೆರವಣಿಗೆ ಎಲ್ಲ ನೋಡೋಣ ಯಾವ ಥರ ಮಾಡ್ತಾರೆ ಅಂತೇಳಿ. ನಮಗೆ ಮನೆ ಹತ್ರ ಬಂದ ಮೇಲೇ ಗೊತ್ತಾಗಿದ್ದು ಇವತ್ತು ಗಣೇಶಂದು ಮೆರವಣಿಗೆ ಇದೆ ಅಂತ ಹೇಳಿ. ಇವಾಗ ನೋಡ್ರಿ ಗಣೇಶಂದು ಮೆರವಣಿಗೆ ಬರ್ತಾ ಇದೆ. ಎಲ್ಲರೂ ಸೇರಿ ಗಣೇಶನ ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋ ಗಣೇಶ ಟೆಂಪಲ್ದು ದೇವ್ರದ್ದು ನೋಡ್ರಿ. ಇದು ಗಣೇಶನ ತಗೊಂಡು ಒಂದು ರೌಂಡು ಇಲ್ಲಿ ಸುತ್ತ ಹಾಕ್ಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಗಣೇಶ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಎಲ್ಲರೂ ಸೇರಿ ನಮಸ್ಕಾರ ಮಾಡ್ಕೊಂಡ್ವಿ. ಇಷ್ಟೊತ್ತು ಗಣೇಶನ ನೋಡಿ ನಿಂತ್ಕೊಂಡು ನೋಡಿದ್ವಿ. ಇವಾಗ ಹೊರಗಡೆ ಹೋಗಬೇಕು. ಅಷ್ಟರಲ್ಲಿ ಸ್ವಲ್ಪ ಬೇಗ ಆಗೋ ಥರ ಏನಾದರೂ ಮಾಡೋಣ ಅಂಥೇಳಿ ಬೆಳಿಗ್ಗೆನೇ ಪುಳಿಯೋಗರೆ ಮಾಡಿ ಇವಾಗ ನಾಷ್ಟ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ನೋಡ್ರಿ. ಇವಾಗ ನೋಡ್ರಿ ಹೊರಗಡೆ ಹೋಗ್ಬೇಕಂದ್ರೆ ಖರ್ಚಿಗೆ ದುಡ್ಡು ಬೇಕು. ಅದಕ್ಕೆ ಸ್ವಲ್ಪ ATM ದುಡ್ಡು ತೊಗೊಂಡು ಇವಾಗ ಬಸ್ ಹತ್ಕೊಂಡು ಕಾರ್ಪೊರೇಷನ್ ಹತ್ರ ಬಂದಿದ್ದೀವಿ. ನಾವು ಇವಾಗ ಹೋಗ್ತಾ ಇರೋದು ವರಸಿದ್ಧಿ ಆಂಜನೇಯ ಸ್ವಾಮಿ ನೋಡ್ರಿ, ಗಿರಿನಗರ ಅಂತೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗಿಡದ ಕೆಳಗಡೆ ನಿಂತ್ಕೊಂಡಿದ್ದೀವಿ. ಎಷ್ಟು ತಣ್ಣಗಿತ್ತು ಅಂದರೆ ಈ ಗಿಡ ನಿಜವಾಗ್ಲೂ ತುಂಬ ತಣ್ಣಗಿತ್ತು. ಅಲ್ಲೇ ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅಂತ ಅನ್ನಿಸ್ತಿತ್ತು. ಅಷ್ಟೊಂದು ತಣ್ಣಗೆ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ಬಸ್ಸೂ ಬಂತು. ಇನ್ನೇನು ಬಸ್ ಹತ್ಕೊಂಡು ಮತ್ತೆ ಇಲ್ಲಿಂದ ನಾವು ಇವಾಗ ಲಾಲ್ಬಾಗ್ ಹೋಗ್ತೀವಿ ನೋಡ್ರಿ. ಇಲ್ಲಿಂದ ಡೈರೆಕ್ಟ್ ಬಸ್ಸು ನಮಗೆ ಸಿಗಲಿಲ್ಲ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಸ್ ಯಾವುದು ಅಂತ ಅಷ್ಟು ಗೊತ್ತಾಗಲಿಲ್ಲ. ಹಂಗಾಗಿ ಲಾಲ್ಬಾಗ್ ಬಂದು ಅಲ್ಲಿಂದ ಆಟೋನ ಬುಕ್ ಮಾಡಿಕೊಂಡು ಮತ್ತೆ ನಾವು ಇವಾಗ ಗಿರಿನಗರ ವರಸಿದ್ಧಿ ಆಂಜನೇಯ ಸ್ವಾಮಿಗೆ ಬಂದಿದ್ದೀವಿ ನೋಡ್ರಿ. ಇದೇ ನೋಡ್ರಿ ದೇವಸ್ಥಾನ, ವರಸಿದ್ಧಿ ಆಂಜನೇಯ ಸ್ವಾಮಿ ಗಿರಿನಗರ. ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಹರಕೆ ಮಾಡಿ ಕಟ್ತಾರೆ. ನಾವು ಸುಮ್ಮನೆ ಹೋಗಿದ್ವಿ, ಹರಕೆ ಏನೂ ಮಾಡ್ಕೊಂಡಿಲ್ಲ, ಸುಮ್ಮನೆ ನೋಡ್ಕೊಂಬರೋಣ. ತುಂಬ ಜನ ಹೇಳ್ತಾರೆ ಚೆನ್ನಾಗಿದೆ ಅಂಥೇಳಿ. ನಮ್ಮ ಹಸ್ಬೆಂಡು ಅವರೇ ಇಂಟ್ರೆಸ್ಟ್ ಕೊಟ್ಟು ಕರ್ಕೊಂಡು ಈ ದೇವಸ್ಥಾನ ನೋಡೋಕ್ಕೆ ಕರ್ಕೊಂಡೋಗಿದ್ದಾರೆ ನೋಡ್ರಿ. ಇವಾಗ ನಾನು ಒಳಗಡೆ ಹೋಗ್ತೀನಿ. ದೇವರು ಯಾವ ಥರ ಇದ್ದಾನೆ ಅಂತ ನಾನು ಹಂಗೆ ನಿಮಗೆ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ. ಫಸ್ಟು ಇಲ್ಲಿ ಎಂಟ್ರೆನ್ಸಲ್ಲೇ ದೊಡ್ಡದಾಗಿ ಆಂಜನೇಯ ಸ್ವಾಮಿ ಇದ್ದಾನೆ ನೋಡ್ರಿ. ಇಲ್ಲಿ ಫಸ್ಟ್ ಈ ಥರ ಕಾಣಿಸುತ್ತೆ. ಅದೇ ನೋಡೋಕ್ಕೆ ತುಂಬ ಅಟ್ರಾಕ್ಷನ್ ಆಗಿ ದೇವರಿರೋದು ನೋಡ್ರಿ. ಇವಾಗ ಒಳಗಡೆ ಬಂದರೆ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದಾರೆ. ಎಷ್ಟೊಂದು ಜನ ಬಂದು ಇಲ್ಲಿ ಹರಕೆ ಮಾಡಿ ತೆಂಗಿನಕಾಯಿ ಎಲ್ಲ ಕಟ್ತಾರೆ, ಸುತ್ತು ಹೊಡಿತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ವಿ. ಫಸ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ದೇವ್ರು ಇದ್ದಾರೆ ನೋಡ್ರಿ. ಇವರು ಬಂದು ನವಗ್ರಹ ದೇವರು. ಫಸ್ಟ್ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇವಾಗ ದೇವ್ರನ್ನ ನೋಡೋಣ ಅಂತೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ನನಗೆ ಅಲ್ಲಿ ವಿಡಿಯೋ ಅಲೋವ್ ಇಲ್ಲ ಅಂತ ಹೇಳ್ತಾಯಿದ್ರು. ವಿಡಿಯೋ ಏನು ಫೋಟೋ ವಿಡಿಯೋ ಏನು ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡ್ರಿ, ಇವರೇ ಆಂಜನೇಯ ಸ್ವಾಮಿ. ಬೆಣ್ಣೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಹತ್ತಿರದಿಂದ ವಿಡಿಯೋ ಮಾಡಲಿಲ್ಲ. ಅವರು ಫೋಟೋ ವಿಡಿಯೋ ಮಾಡಬಾರ್ದು ಅಂತ ಹೇಳಿದರು. ಹಂಗಾಗಿ ಹತ್ತಿರದಿಂದ ಏನು ಮಾಡಲಿಲ್ಲ. ನಾನು ದೂರದಿಂದನೇ ವಿಡಿಯೋನ ತಗೊಂಡೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ಗಣೇಶ, ಶಿವಂದು ಲಿಂಗ, ಹಾಗೆ ದತ್ತಾತ್ರೇಯ ಸ್ವಾಮಿ ಎಲ್ಲ ದೇವರೂ ಇದ್ದಾರೆ. ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸುತ್ತ ಹಾಕಬೇಕು. ಇಲ್ಲಿ ಸುತ್ತ ಹಾಕ್ಕೊಳ್ಳೋಕ್ಕೆ ಅಂತ ನಾನು ಹೋಗ್ತಾ ಇದ್ದೆ. ಇಲ್ಲಿ ಹೋಮ ಕೂಡ ಮಾಡ್ತಾಯಿದ್ರು. ಅದು ವಿಡಿಯೋನಲ್ಲಿ ಬರಲಿಲ್ಲ. ಯಾಕಂದರೆ ಎಲ್ಲ ಜನ ತುಂಬ ಜನ ಸುತ್ತು ಹಾಕ್ತಾಯಿದ್ರಲ್ಲ, ನನಗೆ ತಳ್ಕೊಂಡು ಹೋಗ್ತಾಯಿದ್ರು. ಹಂಗಾಗಿ ನನ್ನಲ್ಲಿ ತೋರಿಸ್ಕೊಳಕ್ಕಾಗಲಿಲ್ಲ. ಇವಾಗ ನೋಡ್ರಿ, ಇಲ್ಲಿ ಎಲ್ಲ ತೆಂಗಿನಕಾಯಿನ ಕಟ್ಟಿದ್ದಾರೆ. ಫಸ್ಟು ನಾವಲ್ಲಿ ಕೌಂಟ್ರಲ್ಲಿ ಟಿಕೆಟ್ನ ತೊಗೋಬೇಕು. ಅವರು ಒಂದು ತೆಂಗಿನಕಾಯಿನ ಕೊಡ್ತಾರೆ. ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ಅವರು ಟೋಕನ್ ನಂಬರ್ ಎಲ್ಲ ಕೊಡ್ತಾರೆ. ಇದು ಅವರು ಅಲ್ಲಿ ABCD ಅಂತ ಈ ಥರ ಎಲ್ಲ ಬರೆದಿರ್ತಾರೆ. ಅಲ್ಲಿ ಹೋಗಿ ಅವರೇ ಹೇಳಿ ಕಳಿಸ್ತಾರೆ. ಈ A ಅಂದರೆ A ಟೋಕನು, B ಟೋಕನ್, ಈ ಥರ ಈ ಲೈನಲ್ಲಿ ಹೋಗಿ ಕಟ್ಟಿ ಅಂತೇಳಿ. ಆ ತೆಂಗಿನಕಾಯಿ ಮೇಲೆ ಟೋಕನ್ ನಂಬರ್ ಕೂಡ ಬರೀತಾರೆ. ಬರೆದು ಅಲ್ಲಿ ಹೋಗಿ ಕಟ್ಟಿ ಬರೋದು ನೋಡ್ರಿ. ಇವಾಗೆಲ್ಲ ತುಂಬ ಜನ ಕಟ್ಟಿ ಹೋಗ್ತಾ ಇದ್ದಾರೆ. ಇವಾಗ ನಾವು ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಸುತ್ತಲೂ ಆಂಜನೇಯಂದು ಎಲ್ಲ ಇದು ನೋಡ್ರಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರಾದರೂ ಬೆಂಗಳೂರವ್ರು ಇರೋರು ಒಂದು ಸತಿ ಈ ದೇವಸ್ಥಾನಕ್ಕೆ ಬಂದೋಗಿ. ತುಂಬಾ ಚೆನ್ನಾಗಿದೆ.
ಏನಾದರೂ ಹರಕೆಗಳಿದ್ದರೆ ಇಲ್ಲಿ ಬಂದು ಮಾಡಿಕೊಂಡು ತೆಂಗಿನಕಾಯಿ ಕೂಡ ಕಟ್ಟಿ ಹೋಗ್ಬೋದು. ಇದು 16 ದಿವಸ ಪೂಜೆ ಮಾಡಿ 16ನೇ ದಿವಸ ಬಂದು ನಾವು ಈ ತೆಂಗಿನಕಾಯಿನ ಬಿಚ್ಚಬೇಕಂತ ನೋಡ್ರಿ. ಇವಾಗ ದೂರದಿಂದನೇ ನಾನು ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ, ದೇವಸ್ಥಾನ ಯಾವ ಥರ ಇದೆ ಅಂತೇಳಿ. ನೋಡ್ರಿ ಜನರು ಅಷ್ಟೇ ಎಷ್ಟೊಂದು ಜನ ಇದೆ, ತುಂಬ ಜನ ಬರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ ಇದ್ದಾರೋ ಅಥವಾ ಯಾವಾಗಲೂ ಇಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ಆದರೆ ನಾವು ಹೋದಾಗ ಮಾತ್ರ ತುಂಬಾ ಜನ ಇದ್ದರು. ಇಲ್ಲಿ ನೋಡ್ರಿ ಆಂಜನೇಯ ಸ್ವಾಮಿ ಬೆಣ್ಣೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅಲ್ಲಿ ಹತ್ತಿರದಲ್ಲಿ ವಿಡಿಯೋ ಮಾಡಲ್ಲಲ್ಲ, ಹಂಗಾಗಿ ದೂರದಿಂದನೇ ನಾನಿಲ್ಲಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಶಿವ ಪಾರ್ವತಿ ಗಣೇಶ, ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವರಿದೆ, ಅದು ಬಂದು ದತ್ತಾತ್ರೇಯ ಸ್ವಾಮಿ. ನೋಡ್ರಿ ಎಲ್ಲ ದೇವರು ಇದೆ. ಒಂದೇ ಸತಿ ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವ್ರದ್ದು ದರ್ಶನ ಮಾಡ್ಬೋದು. ಇವಾಗ ನಾವು ದೇವ್ರದ್ದು ದರ್ಶನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇದೆ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ದೇವಸ್ಥಾನ ಸುತ್ತಲೂ ಎಲ್ಲಿ ನೋಡಿದ್ರೂ ತೆಂಗಿನಕಾಯಿ ಕಟ್ಟಿರೋದೇ ಕಾಣಿಸ್ತಿದೆ. ಇವಾಗ ನಾವು ಒಳಗಡೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ನೋಡ್ರಿ. ಇಲ್ಲಿ ನೋಡ್ರಿ ಇದು ದೇವರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆಯಿಂದ. ಇವಾಗ ನೋಡ್ರಿ ಇಲ್ಲಿ ತೀರ್ಥ ಪ್ರಸಾದಕ್ಕೆ ಕ್ಯೂ ಇದೆ. ಇವಾಗ ನಾವು ಅಲ್ಲಿ ಲೈನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಎಷ್ಟೊಂದು ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ. ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ, ಎಷ್ಟೊಂದು ರಾಶಿ ರಾಶಿ ತೆಂಗಿನಕಾಯಿಗಳಿದ್ದಾವೆ ಅಂಥೇಳಿ. ಇಲ್ಲಿ ನೋಡ್ರಿ ಕೆಳಗಡೆ ಬೇಸ್ಮೆಂಟಲ್ಲಿ ಎಷ್ಟೊಂದು ತೆಂಗಿನಕಾಯಿ ರಾಶಿ ಇದೆ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿಂದನೇ ಎಲ್ಲರಿಗೂ ಹರಕೆ ಮಾಡ್ಕೊತಾರಲ್ಲ ಅವ್ರಿಗೆ ತೆಂಗಿನಕಾಯಿನ ಕೊಡೋದು. ನಾವು ಇವಾಗ ಕ್ಯೂ ಅಲ್ಲಿದ್ದೀವಿ ತೀರ್ಥ ಪ್ರಸಾದ ತೊಗೊಳಕ್ಕಂತೇಳಿ. ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ತೊಗೋಬೇಕಲ್ಲ, ಅಲ್ಲಿಂದ ನಾವು ನಮಸ್ಕಾರ ಮಾಡಿಕೊಂಡು ಮತ್ತೆ ನಾವು ಬೇರೆ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ದಾರಿನಲ್ಲಿ ಗಣೇಶನ ಕೂಡಿಸಿದ್ರು, ಹಾಗೆ ಗಣೇಶನ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಗಣೇಶಂದು ದರ್ಶನ ಕೂಡ ಮಾಡ್ಕೊತಾ ಇದ್ವಿ. ಗಣೇಶನ ದರ್ಶನ ಮಾಡಿಕೊಂಡು ನಾವು ಶ್ರೀರಾಮ ಮಂದಿರಕ್ಕೆ ಹೋಗೋಣ ಅಂಥೇಳಿ ಇಲ್ಲಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೇ ನೋಡಿದೆ ಈ ದೇವಸ್ಥಾನ, ಇವಾಗಲೇ ಹೋಗೋಣ ಅಂತ ಹೇಳಿದೆ. ಆಮೇಲೆ ಹಸ್ಬೆಂಡು ಫಸ್ಟು ಅದು ದೇವಸ್ಥಾನ ಮುಚ್ಚಿಬಿಡ್ತಿದೆ, ಅಲ್ಲಿ ಹೋಗಿ ಬರೋಣ ಆಮೇಲೆ ಇಲ್ಲಿ ಹೋಗೋಣ ಅಂದರು. ಸರಿ ಅಂತೇಳಿ ಅಲ್ಲಿ ಹೋಗಿ ಬಂದ್ವಿ. ಇವಾಗ ಇಲ್ಲಿ ಹೋಗ್ಬೇಕನ್ನಷ್ಟರಲ್ಲಿ ಇದು ಕ್ಲೋಸ್ ಆಗಿಬಿಟ್ಟಿತ್ತು. ನಡೆದು ಸುಸ್ತಾಯಿತು, ಇನ್ನೇನು ಸುಸ್ತಾಗ್ತಾಯಿದೆ ಅಂದಿದ್ದಕ್ಕೆ ಹಸ್ಬೆಂಡು ಸ್ವಲ್ಪ ಕಬ್ಬಿನ ಹಾಲು ಆದರೂ ಕುಡಿ ಅಂತೇಳಿ ಇವಾಗ ಕಬ್ಬಿನ ಹಾಲು ಕುಡಿಯೋಕ್ಕೆ ಕರ್ಕೊಂಡು ಬಂದರು. ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ಇಲ್ಲಿ ಅಂಗಡಿಗೆ ಬಂದಿದ್ದೀವಿ ನೋಡ್ರಿ. ಇದು ಅಂಗಡಿನೇ ಒಂಥರ ಅಟ್ರಾಕ್ಷನ್ ಆಗಿತ್ತು. ಕಬ್ಬಿನ ಹಾಲು ಕುಡಿದ್ರೆ ಏನೇನಾಗುತ್ತೆ ಅಂತೇಳಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ರು. ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಓದ್ತಾ ಇದ್ದೆ ಏನೇನಿದೆ ಅಂತ. ಅಷ್ಟರಲ್ಲಿ ಕಬ್ಬಿನ ಹಾಲು ಕೂಡ ಬಂತು ನೋಡ್ರಿ. ಇವಾಗ ಕಬ್ಬಿನ ಹಾಲು ಕುಡಿದ್ವಿ, ತುಂಬ ಫ್ರೆಶ್ಶಾಗಿ ಮಾಡಿಕೊಟ್ರು, ತುಂಬಾ ರುಚಿಯಾಗಿತ್ತು. ಕಬ್ಬಿನ ಹಾಲು ಫ್ರೆಶ್ ಆಗಿತ್ತು, ಗಟ್ಟಿಯಾಗಿತ್ತು, ಸ್ವೀಟಾಗಿತ್ತು. ಇವಾಗ ಕಬ್ಬಿನ ಹಾಲೆಲ್ಲ ಕುಡಿದ್ವಿ. ಕುಡಿದಾದ್ಮೇಲೆ ಇದಕ್ಕೆ ಡಸ್ಟ್ಬಿನ್ ತೋರಿಸ್ತೀನಿ ನೋಡ್ರಿ. ಇದು ಡಸ್ಟ್ಬಿನ್ ನೋಡ್ರಿ ಯಾವ ಥರ ಇದೆ. ಪೈಪ್ ಇದೆ, ದೊಡ್ಡದು ಚಿಕ್ಕದು 2 ಥರ ಪೈಪ್ ಇದೆ. ಆ ಪೈಪಲ್ಲಿ ನಾವು ಕುಡ್ದಿರುವಂಥ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ನ ಹಾಕೋದು ನೋಡ್ರಿ, ಅದೇ ಡಸ್ಟ್ಬಿನ್ನು. ಒಂಥರ ಚೆನ್ನಾಗಿತ್ತು. ಇವಾಗ ನಾವು ಬುಲ್ ಟೆಂಪಲ್ಗೆ ಹೋಗಬೇಕು, ಅದಕ್ಕೆ ಇಲ್ಲಿ ಮತ್ತೆ ಆಟೋನ ಬುಕ್ ಮಾಡಿದ್ದೀವಿ, ಅದು ಇನ್ನೂ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತೆ ಇಲ್ಲಿ ವೆಯ್ಟ್ ಮಾಡೋಷ್ಟರಲ್ಲಿ ಬಂತು ಆಟೋನ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬುಲ್ ಟೆಂಪಲ್ಗೆ. ಅಲ್ಲಿ ದೊಡ್ಡ ಗಣೇಶ ಮತ್ತು ದೊಡ್ಡ ಬಸವಣ್ಣ ಇಬ್ಬರು ಇದ್ದಾರೆ. ಅಲ್ಲಿ ಹೋಗಿ ಮತ್ತೆ ಯಾವ ಥರ ಇದೆ ದೇವಸ್ಥಾನ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ ನಾವು ಬಂದಿದ್ದೀವಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಇದು ನಾವು ಬಂದಾಗ ಸುಮಾರು 1:30 ಟೈಮ್ ಆಗಿತ್ತು, ಕ್ಲೋಸ್ ಆಗಿಬಿಟ್ಟಿದೆ. ಮಧ್ಯಾಹ್ನ ಟೈಮಲ್ಲಿ ಬೆಂಗಳೂರಲ್ಲಿ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಇರುತ್ತೆ. ಇವಾಗ ನಾವು ಬಂದಿದ್ದೀವಿ, ಎಲ್ಲ ಕ್ಲೋಸ್ ಆಗಿದೆ. ಹಾಗೆ ಇಲ್ಲಿ ಸುಮ್ಮನೆ ಹೋಗೋಣ ನೋಡ್ಕೊಂಡು ಅಂತೇಳಿ ಹೋಗ್ತಾ ಇದ್ವಿ. ಇದೆಲ್ಲ ಗಣೇಶನ ಮಾಡಿಟ್ಟಿದ್ದಾರೆ ನೋಡ್ರಿ, ಇದೆಲ್ಲ ಮಣ್ಣಿನಿಂದನೇ ಮಾಡಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನೋಡ್ರಿ. ಚಿಕ್ಕದಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ. ಕೊಟ್ಟಿರುವಂಥ ಪೇಂಟ್ ಕಲರ್ ನೋಡ್ರಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಸುಮ್ಮನೆ ಒಂದು ತೊಗೊಂಡು ನೋಡಿದ್ರು ಇವರು, ಚಿಕ್ಕದಿತ್ತು. ಎಷ್ಟು ಅಂತ ಕೇಳಿದ್ದಕ್ಕೆ 250 ಅಂತ ಹೇಳಿದ್ರು ನೋಡ್ರಿ. ಇದು ಕೈಯಲ್ಲಿರೋದು ಸುಮ್ಮನೆ ಯಾಕೆ ಅಂತ ಸುಮ್ಮನೆ ನೋಡಿದ್ವಿ ಅಷ್ಟೇ, ನಾವೇನು ತಗೊಳ್ಳಿಲ್ಲ. ಇನ್ನೇನು ದೊಡ್ಡ ಗಣಪತಿ ಅಂತೂ ಕ್ಲೋಸ್ ಇತ್ತು, ಇನ್ನು ಒಳಗಡೆ ದೊಡ್ಡ
ಬಸವಣ್ಣನ ನೋಡೋಣ ಅಂಥೇಳಿ ಎಂಟ್ರೆನ್ಸಲ್ಲಿ ಹಿಂಗೆ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಬಸವಣ್ಣ ನಿಂತಿದೆ. ಇಲ್ಲೆಲ್ಲ ಕಡಲೆಕಾಯಿ ಪರಿಷತ್ ನಡೆಯುತ್ತೆ ನೋಡಿ ಕಾರ್ತಿಕ ಮಾಸದಲ್ಲಿ. ಇವಾಗ ನಾವು ಹೋಗ್ತಾ ಇದ್ವಿ ಬಸವಣ್ಣನ ನೋಡೋಕ್ಕೆ. ಇಲ್ಲೆಲ್ಲ ಗೊಂಬೆಗಳನ್ನ ಮಾಡಿಟ್ಟಿದ್ದಾರೆ ನೋಡ್ರಿ. ಇದೇನು ಕಡಲೆಕಾಯಿ ಪರಿಷತ್ ನಡೆಯುತ್ತಲ್ಲ ಅದರದ್ದೇ ಒಂದು ಕಿರು ನೋಟ. ಅಂದರೆ ಗೊಂಬೆಗಳನ್ನೆಲ್ಲ ಶೇಂಗಾ ಅಂದರೆ ಕಡಲೆ ಬೀಜನ ಮಾರೋ ಥರ, ಅದನ್ನು ಕೊಂಡುಕೊಳ್ಳೋ ಥರ ಒಂದು ಚಿತ್ರಣ ಮಾಡಿ ಹಾಕಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ರಿ ಕಡಲೆಕಾಯಿದು ರಾಶಿ ಇದೆ ಎಲ್ಲ. ಇವಾಗ ಬುಲ್ ಟೆಂಪಲ್ ಮೇಲೆ ಬಂದಿದ್ದೀವಿ. ಸ್ವಲ್ಪ ಮೆಟ್ಲುಗಳಿದ್ದಾವೆ, ಹತ್ಕೊಂಡು ಮೇಲೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗಬೇಕು. ಇಲ್ಲೇನು ಒಳಗಡೆ ಕಾಣಿಸ್ತಾ ಇದೆ ನೋಡ್ರಿ, ಅದೇ ದೊಡ್ಡ ಬಸವಣ್ಣ. ಇಲ್ಲಿ ಒಳಗಡೆ ಎಂಟ್ರೆನ್ಸಲ್ಲೇ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಒಳಗಡೆ ಎಲ್ಲ ಫೋನು ವಿಡಿಯೋ ಎಲ್ಲ ಅಲೋವ್ ಇಲ್ಲ ಅಂತೆ ನೋಡ್ರಿ. ಆಲ್ರೆಡಿ ಇಲ್ಲೇ ಬೋರ್ಡ್ ಹಾಕಿಬಿಟ್ಟಿದ್ದಾರೆ, ವಿಡಿಯೋ ಫೋಟೋ ಏನೂ ತೆಗಿಯಂಗಿಲ್ಲ ಅಂತ. ಹಂಗಾಗಿ ದೂರದಿಂದನೇ ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ, ದೊಡ್ಡದಾಗಿದೆ. ಇಲ್ಲಿ ಅಣ್ಣ ತಂಗಿ ಫಿಲ್ಮ್ ಶೂಟಿಂಗ್ ಆಗಿದೆ ನೋಡ್ರಿ. ಅದೆಲ್ಲ ಆದಮೇಲೆ ಇವಾಗ ನಮಗೆ ಹಶ್ವಾಗ್ತಾ ಇತ್ತು. ಸುಮಾರು 2 ಗಂಟೆ ಮೇಲೇ ಆಗಿತ್ತು ಟೈಮು. ಅದಕ್ಕೆ ಇದು ಯಾವುದೋ ಫೇಮಸ್ ಅಂತೇಳಿ SLV ಕಾರ್ನರಿಗೆ ಕರ್ಕೊಂಬಂದರು ಹಸ್ಬೆಂಡು. ಏನಾದರೂ ನಾಷ್ಟ ಮಾಡ್ತೀಯಾ ಅಂತ ಹೇಳಿ. ಇದೇನೋ ಫೇಮಸ್ ಅಂತೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂಥೇಳಿ ಇದಕ್ಕೆ ಕರ್ಕೊಂಡು ಬಂದಿದ್ದಾರೆ ನೋಡ್ರಿ. ಇವಾಗ ನಮ್ಮ ಹಸ್ಬೆಂಡು ಇಡ್ಲಿ ತೊಗೊಂಡಿದ್ದಾರೆ. ಅವರು ಇಡ್ಲಿ ತೊಗೊಂಡಿದ್ದಾರೆ ಚೆನ್ನಾಗಿರುತ್ತೆ ಅಂಥೇಳಿ. ನಾನು ದೋಸೆ ತೊಗೊಂಡಿದ್ದೀನಿ, ಮಸಾಲೆ ದೋಸೆನ. ನೋಡಿರಿ ಎಷ್ಟೊಂದು ಚೆನ್ನಾಗಿದೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು ದೋಸೆ, ತುಂಬ ಇಷ್ಟ ಆಯಿತು. ಇವಾಗ ನಾಷ್ಟ ಎಲ್ಲ ಮಾಡ್ತಾಯಿದ್ದೀವಿ. ನಾಷ್ಟ ಮಾಡಿ ಇವಾಗ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಮತ್ತು ನಾಷ್ಟ ತಿಂದಾದಮೇಲೆ ಒಂದು ಸ್ವಲ್ಪ ಟೀ ಎಲ್ಲ ಕುಡಿದು ಇವಾಗ ಮತ್ತೆ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಅದು ಎಲ್ಲಿಗಪ್ಪ ಅಂದರೆ ಶಂಕರ ಮಠ ನೋಡ್ರಿ. ಇಲ್ಲಿ ಶಂಕರ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನೋಡ್ರಿ ಎಷ್ಟು ದೂರ ನಡಿಬೇಕು, ಅಷ್ಟು ದೂರವರೆಗೂ ನಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಲೈಟಿಂಗ್ಸ್ ಆಗಿದ್ದಾರೆ ನೋಡ್ರಿ. ಇದು ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೋದಾಗ ಸುಮಾರು ಒಂದು 4 ಗಂಟೆ ಆಗಿತ್ತು ನೋಡ್ರಿ ಟೈಮು. 3:30-4 ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟೇ. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಜನ ಕಾಣಿಸ್ತಿದ್ದಾರೆ. ಅಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಇದು ಬಂದು 62ನೇ ಬೆಂಗಳೂರು ಗಣೇಶ ಉತ್ಸವ ನೋಡ್ರಿ ನಡೀತಾ ಇರೋದು. ಇವಾಗ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಪ್ರೋಗ್ರಾಮ್ ಇದೆ ಏನೇನಿಲ್ಲ ಅಂತ ಇವಾಗ ಹೋಗಿ ನೋಡ್ತೀವಿ. ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಯಾವ ದಿನ ಏನೇನು ಪ್ರೋಗ್ರಾಮು, ಯಾರ್ಯಾರು ಬರ್ತಾರೆ ಅಂಥೇಳಿ. ಇಲ್ಲೆಲ್ಲ ನೋಡ್ರಿ, ಈ ಬೋರ್ಡಲ್ಲಿ ಯಾವ ದಿನ ಯಾವ್ಯಾವ ಸಿಂಗರ್ ಬರ್ತಾರೆ ಅಂಥೇಳಿ ಈ ಬೋರ್ಡಲ್ಲಿ ಹಾಕಿದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತೀವಿ, ಗಣೇಶನ ದರ್ಶನ ಮಾಡ್ತೀವಿ. ಗಣೇಶನ ದರ್ಶನ ಮಾಡಿ ಯಾವ ಥರ ಇದ್ದಾನೆ ಗಣೇಶ ಅಂತಲೂ ತೋರಿಸ್ತೀನಿ ನೋಡ್ರಿ. ಇವಾಗ ಒಳಗಡೆ ಹೋಗೋಣ. ಫಸ್ಟು ಇಲ್ಲೇನೇನಿದೆ ಅಂತ ಓದ್ತಾ ಇದ್ದೀನಿ. ನಾವು ಇವತ್ತು ಭಾನುವಾರ ಬಂದಿರೋದು. ಇವತ್ತಿನ ಪ್ರೋಗ್ರಾಮ್ ಏನಿದೆ ಅಂತ ನೋಡ್ತಾ ಇದ್ದೀನಿ. ಸಂಡೇ ಇವತ್ತು 15ನೇ ತಾರೀಕು ನೋಡ್ರಿ. ಸೂರ್ಯ, ಗಾಯತ್ರಿ ಇವರೆಲ್ಲ ಬರ್ತಾ ಇದ್ದಾರೆ ಇವತ್ತು. ಇದೆಲ್ಲ ಸಾಯಂಕಾಲ ಟೈಮಲ್ಲಿ ಇರೋದು 7:30ಗೆ. ಫಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ರಿ ಗಣೇಶಂದು ಒಂದು ವಿಗ್ರಹ ಇಟ್ಟಿದ್ದಾರೆ, ನೃತ್ಯ ಮಾಡೋ ವಿಗ್ರಹ ಇಟ್ಟಿದ್ದಾರೆ. ಇಲ್ಲಿ ಶೃಂಗೇರಿ ಶಂಕರ ಮಠ. ಇಲ್ಲಿ ಅರ್ಚನಾ ಉಡುಪ ಅವರು ಬಂದಿದ್ದಾರೆ. ಒಳಗಡೆ ಪ್ರೋಗ್ರಾಮ್ ನಡೀತಾ ಇದೆ. ಇಲ್ಲಿ ಹೊರಗಡೆ ಕಾಣೋ ಥರ ಒಂದು ಬ್ಯಾನರ್ ಹಾಕಿದ್ದಾರೆ, ಬಟ್ ಅದು ಬಿಸಿಲಿಗೆ ಅಷ್ಟೊಂದು ಕಾಣಿಸ್ತಿಲ್ಲ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈ ಗಣೇಶನ ಕೂಡಿಸಿರೋರು ಬಂದು ಉಲ್ಲಾಸ್ ಅಗರಬತ್ತಿಯವ್ರು ನೋಡ್ರಿ. ಉಲ್ಲಾಸ್ ಅಗರಬತ್ತಿಯವರು ಈ ಗಣೇಶನ ಕೂಡಿಸಿ ಇಲ್ಲಿ ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಇಲ್ಲಿ ನೋಡ್ರಿ ಉಲ್ಲಾಸ್ ಅಗರಬತ್ತಿ ಎಷ್ಟು ದೊಡ್ಡದು ಹಚ್ಚಿದ್ದಾರೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಲ್ಲಿ ಹೋದರೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸಂಗೀತ ಕಾರ್ಯಕ್ರಮ ನಡೆದಿದೆ ನೋಡ್ರಿ. ನಮಗೆ ಗೊತ್ತಿರಲಿಲ್ಲ ಒಳಗಡೆ ಸಂಗೀತ ಕಾರ್ಯಕ್ರಮ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಇವಾಗ ನಾವು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಹಾಡೆಲ್ಲ ಹಾಡ್ತಾಯಿದ್ರು. ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಲೈವ್ ಕೂಡ ಬಂದಿದ್ದೆ ನಾನು ನಿನ್ನೆ, ಬಟ್ ಅದು ಕಾಪಿರೈಟ್ ಬಂದುಬಿಡ್ತು. 2 ವಿಡಿಯೋನ ಡಿಲೀಟ್ ಮಾಡಿದೆ ಇವತ್ತು ಬೆಳಿಗ್ಗೆ, ಕಾಪಿರೈಟ್ ಬಂದಿರೋಕ್ಕೋಸ್ಕರ. ಇವಾಗ ಗಣೇಶನ ನೋಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಗಣೇಶನ ಯಾವ ಥರ ಕೂಡಿಸಿದ್ದಾರೆ ಅಂಥೇಳಿ ನೋಡ್ರಿ. ಇಲ್ಲಿ ಗಣೇಶನ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಸುತ್ತಲೂ ಅಷ್ಟೇ ಒಂಥರ ದೇವಸ್ಥಾನ ಥರನೇ ಎಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಬಂದ ತಕ್ಷಣವೇ ಅಲ್ಲಿದೊಂದು ಫೀಲಿಂಗ್ಸೇ ಬೇರೆ ಅಂತ ಅನ್ನಿಸ್ತಿದೆ. ಅಷ್ಟೊಂದು ಚೆನ್ನಾಗಿ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಸುತ್ತಲೂ ಅಷ್ಟೇ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಇವಾಗ ನಾವು ದೇವ್ರದ್ದು ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗೋಣ.
ಇಲ್ಲಿ ನೋಡ್ರಿ ಎಷ್ಟೊಂದು ಜನ ಬಂದು ಇಲ್ಲೆಲ್ಲ ಸೆಲ್ಫಿ ಫೋಟೋ ಎಲ್ಲ ತಗೊಳ್ತಾ ಇದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ಮಂಗಳಾರತಿನ ತೊಗೊಂಡು ಬಿಡೋಣ. ಫಸ್ಟ್ ಇಲ್ಲಿ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿನ ತೊಗೊಂಡು ಮತ್ತು ಇಲ್ಲಿ ಲೈನ್ ಇದೆ, ಲೈನಿಂದ ಹೋಗಿ ದೇವ್ರದ್ದು ದರ್ಶನ ಮಾಡೋಣ. ಇವಾಗ ನಾವು ಲೈನ್ಗೆ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಯಾವ ಥರ ಇದೆ ನೋಡ್ರಿ, ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿದು ಒಂಥರ ವಾತಾವರಣನೇ ಅಷ್ಟೇ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋದ್ಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ನೋಡ್ರಿ. ಇಲ್ಲಿಗೆ ಬಂದ ತಕ್ಷಣವೇ ನಮಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಎಷ್ಟೇ ಟೆನ್ಷನ್ನು ಎಷ್ಟೇ ಒಂದು ಇದು ಇದ್ರೂ ದೇವಸ್ಥಾನಕ್ಕೆ ಬಂದರೆ ಅದೊಂದು ಮನಃಶಾಂತಿನೇ ಬೇರೆ. ಇವಾಗ ನಾವು ದೇವ್ರದ್ದು ದರ್ಶನ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ದೇವ್ರು ನೋಡ್ರಿ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಪ್ರತಿದಿನ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇದ್ದಾವೆ. ನಾವು ನೋಡಿ ತುಂಬ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಇವಾಗ ದೇವ್ರದ್ದು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಇದ್ದಂಥ ಹೂವಿನ ಪ್ರಸಾದನೂ ತಗೊಂಡು ಇವಾಗ ಮತ್ತೆ ನಾವು ಹೋಗ್ತೀವಿ ನೋಡ್ರಿ. ಅಲ್ಲಿ ಮತ್ತೆ ಪ್ರೋಗ್ರಾಮ್ ಏನು ನಡೆದಿದೆ ಅಂತೇಳಿ ಇವಾಗ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ. ಇಲ್ಲಿ ಅರ್ಚನಾ ಉಡುಪ ಕಲರ್ ಸ್ಯಾರಿ ಹಾಕಿದ್ದಾರೆ. ಅರ್ಚನಾ ಉಡುಪ ಮಾಡಿಕೊಟ್ಟಿದ್ರಲ್ಲ, ಅದಕ್ಕೆ ನಾನು ಅರ್ಚನಾ ಮಮ್ಮಿ ಥ್ಯಾಂಕ್ ಯು ಹೇಳ್ತೀನಿ. ನಮ್ಗೆ ಎಲ್ಲೂ ಮಾಡೋಕ್ಕೆ ಸಿಗಲ್ಲ ಇಂಥ ಹಾಡುಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಈ ಮ್ಯೂಸಿಷಿಯನ್ಸಿಗೆ ಒಂದು ಜೋರ ಚಪ್ಪಾಳೆ ಬರಬೇಕಲ್ವ? ಅಲ್ಲಿ ನಾನು ಅನ್ಕೊಳ್ತಾ ಇದ್ದೆ ಅಲ್ಲಿ ಇವಾಗ ಓಪನ್ ಆಗಿ ದೇವರು ಬರುತ್ತೆ ಈಚೆ ಅಂತ. ಅಷ್ಟು ಅದ್ಭುತವಾಗಿ ನಡೆಸ್ತಾ ಇದ್ದಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಭಕ್ತಿಯ ಸಾಗರದಲ್ಲಿ ಶ್ರೋತೃಗಳನ್ನ ತೇಲಾಡಿಸುವಂತಹ ಮತ್ತೊಂದು ಅನರ್ಘ್ಯ ರತ್ನ ಈ ಚಿತ್ರ. ಹುಣಸೂರು ಕೃಷ್ಣಮೂರ್ತಿಯವರ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮನೋಜ್ಞ ಅಭಿನಯಕ್ಕಾಗಿ ಸ್ಟೇಟ್ ಅವಾರ್ಡ್. ಅಲ್ಲಿ ಪ್ರೋಗ್ರಾಮ್ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ಮನೆಗೆ ಹೋಗಬೇಕು, ಸಾಯಂಕಾಲ ಲೇಟ್ ಆಗಿಬಿಡುತ್ತೆ ಅಂತೇಳಿ ಹೋಗ್ಬೇಕಾದ್ರೆ ಅಲ್ಲೇ ಒಂದು ಮಸಾಲೆ ಪೂರಿನ ತಿಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಇವಾಗ ನಮ್ಮ ಮನೆ ಹತ್ರ ಬಂದು ಬಸ್ ಇಳಿದು ಇವಾಗ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ನೋಡ್ರಿ 7:30 ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.